Morning everyone. Let me continue the remaining part of Two Gentlemen of Verona written by A.J. Cronin. Both brother Nicole and Jacob, who were selling newspaper at midnight beside the bus stand, and travelers shocked. So anyway, they are poor but enthusiastic. And now a traveler asked a sensible question to boys: what do you do with earning lot of money? Because doing various types of business, you people are getting very simple meal, simple lunch, maybe simple dinner. Clothes are very simple. Then what are you doing with money? Are you saving? Do you want to go to America? So in such a way, nothing sir. They replied, athwa he replied that nothing. And simply Nicole wants to change the mainstream of the main subject matter. And ಪ್ರಯಾಣಿಕ ಏನು ಮಾಡ್ಲಿಕ್ಕಿದ್ದಾರಪ್ಪ ಅಂದ್ರೆ ನೋಡಿದ್ದಾರೋ ವಿವಿಧ ಪ್ರಕಾರದ ಉದ್ಯೋಗವನ್ನು ಮಾಡ್ಲಾಕಿದ್ದಾರೋ, ಸುಮ್ಮನೆ ಜೋಕ್ ಮಾಡ್ಲಾಕತ್ತಿದ್ದನು. ಆಯ್ತು, ಒಬ್ಬ ಪ್ರಯಾಣಿಕ ಏನು ಕೇಳ್ತಾನಪ್ಪ ಅಂದ್ರೆ, ಇಷ್ಟೆಲ್ಲ ಗಳಿಸ್ತೀರ, ಇಷ್ಟು ದುಡ್ಡು ಗಳಿಸ್ಲಾಕತ್ತಿದ್ದೀರಿ, ಆ ಥರದ್ದು ಏನು ಮಾಡ್ತೀರಿ? ನಿಮ್ಮ ಬಟ್ಟೆ ಏನದಾವ ಸಿಂಪಲ್ ಅದಾವ, ಊಟ ಏನು ಮಾಡ್ತೀರಪ್ಪ ಅಂದ್ರೆ ಅತಿ ಸಿಂಪಲ್ ಮಾಡ್ತೀರ, ಎಲ್ಲಿ ಅಮೇರಿಕಕ್ಕೆ ಹೋಗೋದು ಪ್ಲ್ಯಾನ್ ಅದ ಅಂತ ಕೇಳ್ತಾನೆ. ಸೊ ಅವಾಗ ನಿಕೋಲ್ ಏನು ಮಾಡ್ತಾನಪ್ಪ ಅಂದ್ರೆ ಮುಖ್ಯ ವಿಷಯದ ಪ್ರವಾಹವನ್ನು ಚೇಂಜ್ ಮಾಡ್ತೀವಿ. ಸೊ he replied that we having one more different plan. What plan? So actually he in the sense traveler said them that we are leaving this place on Monday, and if it is possible we can help you. ಆಯ್ತಾ, ನಾವು ಏನು ಮಾಡ್ಲಾಕತ್ತಿದ್ದೀವಪ್ಪ, ಈ ವೆರೋನಾ ಸಿಟಿ ಏನದಲ್ಲ ಸೋಮವಾರ ಅಥವಾ ಮಂಡೇ ಬಿಟ್ಟು ಹೋಗೋದಿವಿ, ಅಲ್ಲಿ ತಕ್ಕ ನಿಮ್ಗೆ ಏನಾರು ಹೆಲ್ಪ್ ಬೇಕಾದ್ರೆ ಕೇಳಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆ್ಯಂಡ್ ಸಂಡೇ ವಾಸ್ ದೇರ್ ವಿತ್ ಹಿಮ್. ಸೊ ಎವ್ರಿ ಸಂಡೇ ದೇ ಪ್ಲ್ಯಾನ್ ಟು ಗೋ ಸಮ್ವೇರ್. ಆಯ್ತು, ಪ್ರತಿ ಸಂಡೇ ಅವ್ರು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ನಿಕೋಲಾ ಮತ್ತು ಜಾಕೋಬ ಒಂದು ಪ್ಲೇಸಕ್ಕೆ ವಿಸಿಟ್ ಕೊಡ್ತಿರ್ತಾರೆ ಅಥವಾ ಹೋಗೋದು ಪ್ಲ್ಯಾನ್ ಇರ್ತದೆ. ದ್ಯಾಟ್ಸ್ ವೈ they take a bicycle on the basis of hire, rent. and ಪ್ರತಿ ಸಂಡೆ ಏನು ಮಾಡ್ತಾರಪ್ಪ ಅಂದ್ರೆ ಬಾಡಿಗೆಲೆ ಒಂದು ಬೈಸಿಕಲ್ ಅಥವಾ ಸೈಕಲ್ ತೊಗೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಹೋಗ್ತಿರ್ತಾರೆ. ಆ್ಯಂಡ್ ದ್ಯಾಟ್ ಪ್ಲೇಸ್ ವಾಸ್ some maybe less or more 30 kilometers from the ವೆರೋನಾ. ಆಯ್ತು, ಆ ಒಂದು ಸ್ಥಳ ವೆರೋನಾದಿಂದ ಎಷ್ಟು ಕಿಲೋಮೀಟರ್ ಅದಪ್ಪ ಅಂದ್ರೆ 30 ಕಿಲೋಮೀಟರ್ ಅದ. So the traveler said them that you can go by our car ಅಂತ ಹೇಳ್ತಾರೆ. ಕಾರಿಂದ ನೀವು ಹೋಗಬಹುದು. ಅವಾಗ ನಿಕೋಲ್ ರಿಪ್ಲೈಡ್ that ಅಥವಾ ಆಸ್ಕ್, ಆ್ಯಕ್ಚುಲಿ ಯುವರ್ ಡ್ರೈವರ್ ಹ್ಯಾವಿಂಗ್ ಹಾಲಿಡೇ ಆನ್ ಸಂಡೇ. ಅಂತ ನಿಮ್ಮ ಡ್ರೈವರ್ ಬಗ್ಗೆ ಏನದಲ್ಲ, ಅವ್ನು ಸಂಡೇ ಇರೋದ್ರಿಂದ ಸುಟ್ಟಿ ಇರಬಹುದು. ಅವಾಗ ಟ್ರಾವೆಲರ್ ರಿಪ್ಲೈಡ್ ದ್ಯಾಟ್ ಐ ಕ್ಯಾನ್ ರೈಡ್ ದಟ್ ಕಾರ್, ಐ ಕ್ಯಾನ್ ಟೇಕ್ ಯು ಟು ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಆ್ಯಂಡ್ ಈ ಥರ ಆ ಪ್ರಯಾಣಿಕ ಏನು ಹೇಳ್ತಾನಪ್ಪ ಅಂದ್ರೆ, ನಾ ಕಾರ್ ಏನು ಮಾಡ್ತಾನಪ್ಪ ಅಂದ್ರೆ ಓಡಿಸ್ತಾನು. ಡ್ರೈವರ್ ಏನು ಸುಟ್ಟಿ ತಗೋತಾನು, ನಾವು 3 ಮಂದಿ ಕೂಡಿ ಹೋಗೋಣ ಅಂತ ಹೇಳ್ತಾನು. ಸೊ ಇನ್ ದಿಸ್ ವೇ a soft relation
between two brothers, Nicole and Jacob, and traveler. They speak very systematically. They are sincere, they are polite, but actually broken by the poverty. So in such a way, ಇಬ್ರು ಬ್ರದರ್ಸ್ ಹೆಂಗೆ ಅದಾರಪ್ಪ ಅಂದ್ರೆ ಪೊಲೈಟ್ ಅದಾರ, ನಮ್ರ ಅದಾರು, ಸಿನ್ಸಿಯರ್ ಅದಾರು, ಆದರೆ ಸ್ಲೈಟ್ಲಿ ಡಿಸ್ಕರೇಜ್ಡ್, ಧೈರ್ಯ ಕಳ್ಕೊಂಡವರು. ಯಾಕಪ್ಪ ಅಂದರೆ ಬಡತನ. ಸೊ ಎನಿವೇ ದೇ ಆರ್ ಟ್ರೈಂಗ್ ಟು ಓವರ್ಕಮ್, ಅಥವಾ ದೇ ನೋ ಹೌ ಟು ಓವರ್ಕಮ್ ಪಾವರ್ಟಿ. ಬಾಲ್ಯಾವಸ್ಥೆದಾಗ ಏನಾಗಿತ್ತಪ್ಪ ಅಂದ್ರೆ ಅವ್ರಿಗೆ ಜೀವನ ಏನು ಮಾಡ್ತದಪ್ಪ ಅಂದ್ರೆ ಪ್ರತಿಯೊಂದು ಹೆಜ್ಜೆಗೆ ಪಾಠವನ್ನು ಕಲಿಸೋದು. ಏನು ಪಾಠ ಕಲಿಸಿದಪ್ಪ ಅಂದ್ರೆ ಬಡತನ ಏನಿರ್ತಲ್ಲ ಅದನ್ನ ಹ್ಯಾಂಗೆ ಓವರ್ಕಮ್ ಮಾಡ್ಬೋದು. ಸೊ ಅದಕ್ಕೆ ಹೌ ಟು ಫೇಸ್, ಹ್ಯಾಂಗೆ ಫೇಸ್ ಮಾಡೋದು ಇದೆಲ್ಲ ತಿಳಿದ. ಸೊ ಈ ಥರ ಅವ್ರು ಮಾತಾಡೋದು ಸ್ಟೈಲ, ಒಂದು ಪ್ರಾಮಾಣಿಕತೆ, ಸಭ್ಯತೆ ಇದೆಲ್ಲ ಇರೋದ್ರಿಂದ ಆ ವೇರಣಾಸಿಟಿಯಲ್ಲಿ ಬಂದಿರತಕ್ಕಂಥ ಪ್ರಯಾಣಿಕನದಲ್ಲ ಅವರಿಬ್ಬರಿಗೆ ಭಾಳ ಲೈಕ್ ಮಾಡ್ತಾರೆ. ಸೊ ಇನ್ ದಿಸ್ ವೇ ದೇ ಪ್ಲ್ಯಾನ್ ಆಲ್ ಟುಗೆದರ್, ದೇ ಇನ್ ದ ಸೆನ್ಸ್ ಜಾಕೋಬ್, ನಿಕೋಲ್ ಆ್ಯಂಡ್ ಅ ಟ್ರಾವೆಲರ್ ಪ್ಲ್ಯಾನ್ ಟು ಗೋ ಟು ದಿ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್. ಈ ಥರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಎಲ್ಲರೂ ಕೂಡಿ ಒಂದು ಪ್ಲ್ಯಾನ್ ಹಾಕಿದ್ದರು. ಆ ಪ್ಲ್ಯಾನ್ ಪ್ರಕಾರ ಏನು ಮಾಡ್ತಾರೆ, ರವಿವಾರ ಅಥವಾ ಸಂಡೇ ಏನು ಮಾಡ್ತಾರಪ್ಪ ಅಂದ್ರೆ ಹೋಗೋರು ಅವರು. ಆ್ಯಂಡ್ ಆ್ಯಕ್ಚುಲಿ ನಾವು ಕಾರ್ ಈಸ್ ರೆಡಿ ಆ್ಯಂಡ್ ಟ್ರಾವೆಲರ್ ಈಸ್ ರೆಡಿ. ಸೊ ಬೋತ್ ಬ್ರದರ್ ದೇ ಆರ್ ಟ್ರಾವೆಲಿಂಗ್ ಬೈ ಕಾರ್. ಈ ಥರ ಇಬ್ಬರು ಈಗ ಏನು ಮಾಡ್ಲಾಕಿದ್ದಾರಪ್ಪ ಅಂದ್ರೆ ಇಂದು ಸಂಡೇ ಅದ ಆ ಕಾರ್ ಒಳಗೆ ಕೂತಿದ್ದವರು ಕಾರ್ ಮುಖಾಂತರ ಟ್ರಾವೆಲನ್ನು ಅಥವಾ ಪ್ರಯಾಣವನ್ನು ಮಾಡ್ಲಾಕತ್ತಿದ್ದರು. ಸೊ ಇನ್ ಸಚ್ ಎ ವೇ ಹಿಯರ್ there is a adjustment. We came to know that, we realized that adjustment between athwa among Nicole, Jacob and traveler. So we stop here. The remaining part will be continued in the next class. Thank you one and all.